ಎಣಿಸಕ್ಕೆ ಸಾಧ್ಯವಾಗದಷ್ಟು ಕಂಬಗಳನ್ನು ಹೊಂದಿರುವಂಥ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದೀವಿ ನೋಡ್ರಿ ಒಂದು ಇಂಥ ಅದ್ಭುತ ದೇವಾಲಯ. ಇಲ್ಲಿಯ ಕಂಬಗಳನ್ನು ನೀವು ಎಷ್ಟು ಎಣಿಸ್ರಿ ಮತ್ತು ಕನ್ಫ್ಯೂಸ್ ಆಗುವಂಥ ಒಂದು ದೇವಾಲಯ. ಇಲ್ಲಿ ನೋಡ್ಬೋದು ಎಷ್ಟು ಕಂಬಗಳು ಅದಾವೆ, ಎಲ್ಲ ಗುಡಿಗಳು ಸೇರಿ ನಾವು ಇದನ್ನ ಕೌಂಟ್ ಮಾಡಕ್ಕೆ ಇವತ್ತು ಬಂದೀವಿ ನೋಡ್ರಿ. ಸೊ ಬರ್ರಿ ಹಂಗಂದ್ರೆ ಕೌಂಟಿಂಗ್ ಸ್ಟಾರ್ಟನ್ನು ಮಾಡೋನು ಅಂತ ನಾವು ಕೌಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆದ್ರೆ 2-3 ಬಾರಿ ಕೌಂಟನ್ನು ನಾವು ಮಾಡಿದಾಗ ಮತ್ತು ಏನಪ್ಪ ಅಂದ್ರೆ ಒಬ್ಬರದ್ದು ಒಂದು ಕೌಂಟ್ ಬೇರೆ ಆಯಿತು, ಇನ್ನೊಬ್ಬರದ್ದು ಒಂದು ಕೌಂಟ್ ಬೇರೆ ಆಯಿತು. 2-3 ಕಂಬಗಳನ್ನು ನಾವು ಎಣಿಸಾಕ ಕನ್ಫ್ಯೂಷನನ್ನು ಮಾಡಿಕೊಂಡು ವೇರಿ ಆಗಾಗ್ತಿದ್ವು. ಆ ಥರವನ್ನು ಕನ್ಫ್ಯೂಷನನ್ನು ಉಂಟು ಮಾಡುವಂಥ ಒಂದು ಅದ್ಭುತ ದೇವಾಲಯ ಅಂತ ಹೇಳ್ಬೋದು ಇದನ್ನು. ಇದು ಯಾರಿಂದನೂ ಕೂಡ ಎಣ್ಸಕ್ಕೆ ಸಾಧ್ಯ ಆಗಿಲ್ಲ ಅಂಥೇಳಿ ಒಂದು ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡು ನಾವು ಎಣ್ಸಕ್ಕೆ ಅಂಥೇಳಿ ಬಂದಿದ್ದು ನೋಡ್ರಿ. ಆದರೆ ನಮ್ಮಿಂದನೂ ಕೂಡ ಇದು ಸಾಧ್ಯ ಆಗಲಿಲ್ಲ. ನೋಡ್ಬೋದು ನೀವು ಯಾವ ಥರದ ಎಷ್ಟು ಕಂಬಗಳನ್ನು ಅಂತ ಒಂದು ವಿಸ್ಮಯಕಾರಿಯ ಒಂದು ಮಾಯಗಾರಿಕೆ ಇರ್ಬೋದು ಏನೋ ಕಂಬಗಳಲ್ಲಿ. ಒಂದು ಸಲ ಎಣಿಸಿದ್ರೆ ಬೇರೆ ಕೌಂಟ್ ಬರುತ್ತೆ, ಮತ್ತು ಇನ್ನೊಬ್ರು ಬೇರೆದವ್ರು ಎಣಿಸಿದ್ರೆ ಕೌಂಟ್ ಬೇರೆದು ಬಂತು. ಆಮೇಲೆ ಮತ್ತೆ ನಾವೇ ತಿರ್ಗಾ ಇನ್ನೊಮ್ಮೆ 2-3 ಟೈಮ್ ಎಣಿಸಿದಾಗ ಮತ್ತು ಕೌಂಟನ್ನು ಬೇರೆ ಬಂದಂಥದ್ದು. ಒಂದು 2-3 ಕಂಬ ಏನೋ ಮಿಸ್ ಆಗಿಬಿಡ್ತಾವೆ. ಆ ಥರದ್ದು ಒಂದು ಐತಿ ಕಂಬ. ಇದೇ ದೇವಸ್ಥಾನದ ಹೆಸರು ಏನಪ್ಪ ಅಂದ್ರೆ ಭೂತನಾಥ ದೇವಾಲಯ. ಇದನ್ನು ಒಂದೇ ರಾತ್ರಿ ಒಳಗೆ ಕಟ್ಟಿದ್ದಾರೆ, ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಯಾಕೆ ಕಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಾಗ ಇದರ ಫುಲ್ ಪಾರ್ಟನ್ನು ಹಾಕ್ತೀವಿ. ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಿ ಸೊ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಥ್ಯಾಂಕ್ ಯು.